ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಿಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಭು ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ, ಆ ಭಗವಂತನನ್ನು ಸ್ಮರಿಸುತ್ತಾ ನಾವೀಗ ರಾಮಾಯಣಕ್ಕೆ ಪ್ರವೇಶ ಮಾಡೋಣ. ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ. ನಾವೆಲ್ಲರೂ ಕೂಡ ಎಂದಿನಿಂದ ಆದರ್ಶ ಪುರುಷ, ಮರ್ಯಾದಾ ಪುರುಷ ಪ್ರಭು ಶ್ರೀರಾಮಚಂದ್ರನ ಬದುಕನ್ನು ರಾಮಾಯಣದ ರೂಪದಲ್ಲಿ, ರಾಮಾಯಣವೆಂಬ ಮಹಾನ್ ಗ್ರಂಥದ ರೂಪದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಕೊಟ್ಟಿರತಕ್ಕಂತಹ ಆ ರಾಮಾಯಣವನ್ನು ಪಾರಾಯಣ ಮಾಡುವಂತಹ, ಅದರಲ್ಲಿರ್ತಕ್ಕಂತಹ ಬದುಕಿಗೆ ಬೇಕಾಗುವ ಸತ್ವಗಳನ್ನು ನಮ್ಮ ಮಹಾಗ್ರಂಥಗಳೇ ಹಾಗೆ. ಇಡೀ ಭಾರತದ ಈ ಭರತ ಭೂಮಿಯ ಶಕ್ತಿ ಅಡಗಿರೋದು ಆಧ್ಯಾತ್ಮದಲ್ಲಿ. ಆ ಆಧ್ಯಾತ್ಮದ ಶಕ್ತಿ ಅಡಗಿರೋದು ಒಂದು ವೇದ ಉಪನಿಷತ್ತುಗಳು ಒಂದು ಕಡೆಯಾದರೆ, ಈ ಮಹಾಭಾರತ ಮತ್ತು ರಾಮಾಯಣ ಅಂತಕ್ಕಂಥವು ಈ ಭರತ ಭೂಮಿಯ ಎರಡು ಕಣ್ಣುಗಳಿದ್ದ ಹಾಗೆ. ಅದನ್ನು ಯಾವುದೋ ಒಂದು ಧರ್ಮಕ್ಕೆ ಅಂತ ನಾವು ಖಂಡಿತ ಸೀಮಿತ ಮಾಡೋದು ಬೇಡ ಅಂತ. ಹಾಗಾಗಿ ನನ್ನ ಕಾಳಜಿ ಇಷ್ಟೇ, ಈ ರಾಮಾಯಣ ಮಹಾಭಾರತಗಳ ಮೂಲಕ ನಮ್ಮ ಬದುಕನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ, ನಮ್ಮ ಬದುಕು ಇನ್ನೊಂಚೂರು ಮನುಷ್ಯತ್ವಕ್ಕೆ ಹತ್ತಿರವಾಗುವ ಥರ ಈ ರಾಮಾಯಣ ಮಹಾಭಾರತಗಳಲ್ಲಿ ಏನಾದರೂ ಇದ್ದರೆ, ಹಾಗೆ ನೋಡಿದ್ರೆ ಈ ಮಹಾನ್ ಗ್ರಂಥಗಳಿರೋದು ಮನುಷ್ಯನ ಆಧ್ಯಾತ್ಮಿಕ ತುತ್ತ ತುದಿಯನ್ನು, ಮನುಷ್ಯನಿಗೆ ತನ್ನ ಆತ್ಮತತ್ವವನ್ನು ಪರಿಚಯ ಮಾಡಿಸಿಕೊಡುವುದಕ್ಕೆ. ನಮಗೆ ಕಥೆಗಳ ರೂಪದಲ್ಲಿದ್ದಾವೆ ಕೆಲವೊಂದು, ನಂಬಲಿಕ್ಕಾಗದಷ್ಟು ಅತಿಶಯೋಕ್ತಿಯಷ್ಟು ಅನಿಸುತ್ತೆ. ಅದು ಹೆಂಗ್ರಿ ಸಾಧ್ಯ, ರಾವಣನಿಗೆ 10 ತಲೆ, ಅದು ಹೆಂಗ್ರಿ ಸಾಧ್ಯ? ಇಂತಹ ನಾನಾ ನಮ್ಮ ಕುಹಕಗಳನ್ನು, ನಮಗದನ್ನು ದ್ವೇಷಿಸಲೇಬೇಕು ಅಂತ ನಿಂತಾಗ, ರಾಮನನ್ನು ವಿರೋಧಿಸಲೇಬೇಕು ಅಂತ ನಿಂತಾಗ ನಮಗೆ ತುಂಬ ಕಾರಣಗಳು ಸಿಗ್ತವೆ. ಆದರೆ ನಿಮ್ಮ ಅಂದರೆ ನಾವು ಯುವಜನತೆಯಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಾವು ಮಹಾಭಾರತ ಮತ್ತು ರಾಮಾಯಣವನ್ನು ಕೇವಲ ಹಿಂದೂಗಳಾಗಿ ಅಷ್ಟೇ ಅಲ್ಲದೆ, ಆ ಮಹಾನುಭಾವರು ಆಗಿ ಹೋದ ಆ ಕಾಲದಲ್ಲಿ ಜನಮಾನಸದ ಮನಸ್ಥಿತಿ ಏನಿತ್ತು, ಜನರ ಬದುಕು ಹೇಗಿತ್ತು, ಅಲ್ಲಿ ಧರ್ಮ, ನ್ಯಾಯ, ನೀತಿ ಇವೆಲ್ಲವೂ ಯಾವ ರೀತಿ ಇದ್ದು, ಇವತ್ತು ಯಾಕೆ ನಾವೆಲ್ಲರೂ ಅಧಃಪತನದ ಕಡೆ ಹೋಗ್ತಾ ಇದ್ದೀವಿ, ಅದೆಲ್ಲದನ್ನು ನಾವು ಈ ಭಾರತೀಯರಾಗಿ ಆ ಗ್ರಂಥಗಳನ್ನು ಅಭ್ಯಾಸ ಮಾಡದೇ ಹೋದರೆ ನನ್ನ ಪ್ರಕಾರ ಈ ಮನುಷ್ಯ ಜನ್ಮ ವ್ಯರ್ಥ. ಹಾಗಾಗಿ ರಾಮಾಯಣ ಮಹಾಭಾರತವನ್ನು ಕೇವಲ ರಾಮನ ಪ್ರೇಮಕ್ಕೋಸ್ಕರ ಅಲ್ಲದೆ, ಹೌದು ಭಗವಂತನ ಪ್ರೇಮ ಒಂದು ಕಡೆಯಾದರೆ ನನ್ನ ಬದುಕಿಗೆ ಏನಾದರೂ ಅಲ್ಪ ಸ್ವಲ್ಪ ಸಿಗುತ್ತಾನೆ, ಅದರಿಂದ ಅದನ್ನು ನಾವು ನೋಡಬೇಕು. ಅದಕ್ಕೆ ನಾನು ಈ ಸಮಯದಲ್ಲಿ ನನ್ನ ಮಾನಸ ಗುರುಗಳಾದ ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರನ್ನು ಸ್ಮರಿಸುತ್ತಾ, ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಪ್ರಭು ಶ್ರೀರಾಮಚಂದ್ರನ ಮಹಿಮೆಯನ್ನು ಸಾರುವ ಈ ರಾಮಾಯಣವನ್ನು ನಾವೆಲ್ಲರೂ ಪಾರಾಯಣ ಮಾಡೋಣ. ಆದರೆ ನೀವು ನನ್ನೊಂದಿಗೆ ಒಂದಷ್ಟು ತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತ ನನ್ನ ಕೋರಿಕೆ. ಯಾಕಂದರೆ ನಾವು ಸಂಪೂರ್ಣವಾಗಿ ಆಧ್ಯಾತ್ಮದ ತುತ್ತ ತುದಿಯನ್ನು ಮುಟ್ಟಬೇಕು, ಅಥವಾ ನಮ್ಮ ಇಡೀ ಆತ್ಮಶುದ್ಧಿ ಆಗಬೇಕಂದ್ರೆ ಕೆಲವು ವಿಚಾರಗಳಿಂದ ನಾವು ಸ್ವಲ್ಪ ಅಂತರ ಕಾಪಾಡಿಕೊಳ್ಬೇಕು. ಹಾಗಾಗಿ ಇಂದಿನಿಂದ ಶುರುವಾಗಿ ಈ ಪ್ರವಚನ, ಅಂದರೆ ಇಡೀ ರಾಮಾಯಣ ಒಂದೊಂದೇ ಎಪಿಸೋಡ್ ಆಗಿ ಅದೆಷ್ಟು 1 ವರ್ಷ ಆಗುತ್ತೋ, 1.5 ವರ್ಷ ಆಗುತ್ತೋ, ಅಲ್ಲಿಯವರೆಗೂ ನಾನು ಮಾಂಸವನ್ನು ಸೇವಿಸೋದಿಲ್ಲ ಅಂತ ನೀವು ನಿರ್ಧಾರ ಮಾಡಿ, ನೀವು ನನ್ನ ಜೊತೆ ನಿರ್ಧಾರ ಮಾಡಿ, ಸಂಕಲ್ಪ ಮಾಡಿ. ಜೊತೆಗೆ ಯಾವುದೇ ಹೆಣ್ಣಿನ ವಿಚಾರದಲ್ಲಿ, ಅಂದರೆ ನಿಮ್ಮ ಪಾಲಿಗೆ ಇರುವಂತಹ ಹೆಣ್ಣನ್ನು ಹೊರತುಪಡಿಸಿ ಬೇರೆ ಯಾವ ಸ್ತ್ರೀ ಅಥವಾ ಬೇರೆ ಯಾವ ಪುರುಷ ಸಹವಾಸದಿಂದ ದೂರವಿದ್ದು, ನಾವು ಎಲ್ಲ ಹೆಣ್ಣಿನೊಂದಿಗೆ, ಎಲ್ಲ ಸ್ತ್ರೀಯೊಂದಿಗೆ ತಾಯಿಯ ದೃಷ್ಟಿಯಲ್ಲಿ ನಾವು ಆಕೆಯನ್ನು ನೋಡುವ
ಆ ಸಂಕಲ್ಪವನ್ನು ಮಾಡೋಣ. ಸಹಜವಾಗಿ ಬಂದ್ಬಿಡುತ್ತೆ ಬಯಕೆಗಳು, ಸಹಜವಾಗಿ ಒಂದಷ್ಟು ಅನಿಸಿಕೆಗಳು, ಒಂದಷ್ಟು ಆಕಾಂಕ್ಷೆಗಳು, ಕಾಮನೆಗಳು ನಮ್ಮಲ್ಲಿ ಉದ್ಭವವಾಗ್ತವೆ. ಈ ರಾಮಾಯಣವನ್ನು ಒಂದು ನೆಪವಾಗಿಟ್ಕೊಂಡು ನಾವೊಂದಷ್ಟು ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ನಮ್ಮ ಜೀವಿತಾವಧಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆ ಇವತ್ತು ನಮಗೆ ಮತ್ತೆ ಆ ಗತಕಾಲದ ವೈಭವ ನೋಡಲಿಕ್ಕೆ ಸಿಗ್ತಾ ಇದೆ. ಇದರ ಜೊತೆಗೆ ಯಾವ ಧರ್ಮದವರಾದರೂ ಆಗಿರಿ, ಯಾವ ಜಾತಿಯವರಾದರೂ ಆಗಿರಿ, ನನ್ನ ದೃಷ್ಟಿಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮತ್ತೆ ಈ ಭರತ ಭೂಮಿಯಲ್ಲಿ ಉಜ್ವಲವಾಗಿ ಬಹಳ ವೈಭವವಾಗಿ ಆ ರಾಮ ಜನ್ಮಭೂಮಿ ಸಿಂಗಾರಗೊಳ್ಳುವುದರ ಜೊತೆ ನಮ್ಮ ಅಂತರಂಗದಲ್ಲಿ, ಮನುಷ್ಯ ರೂಪದಲ್ಲಿ ನಾವು ಬದುಕಿದ್ದ ಸಮಯದಲ್ಲಿ ನಮ್ಮ ಅಂತರಂಗದಲ್ಲಿ ಆ ಪ್ರಭು ಶ್ರೀರಾಮಚಂದ್ರ ನೆಲೆಸಬೇಕು. ನೀವು ಮಂದಿರಕ್ಕೆ ಹೋದಾಗ ರಾಮನ ರೀತಿಯಲ್ಲಿರುವ ವಿಗ್ರಹವನ್ನು ನೋಡಿ ಬರಬಹುದು. ನೀವು ಕೂತಲ್ಲಿಯೇ, ನೀವಿರುವ ಜಾಗದಲ್ಲಿಯೇ ಪ್ರಭು ಶ್ರೀರಾಮಚಂದ್ರನನ್ನು ಕಾಣುವ ಬುದ್ಧಿ ನಮಗೆ ಬರಬೇಕು ಅಂತ. ಹಾಗಾಗಿ ನೀವು ನನ್ನ ಜೊತೆ ಒಂದಷ್ಟು ಸಂಕಲ್ಪ ಮಾಡಿ. ಒಂದು, ಮಾಂಸ ತಿನ್ನೋದಿಲ್ಲ, ಇದು ಮುಗಿಯೋವರೆಗೂ. ಆಮೇಲೆ ನೀವು ಅಷ್ಟೊತ್ತಿಗೆ ಅದ್ರ ಬಗ್ಗೆ ವೈರಾಗ್ಯ ಬಂದುಬಿಟ್ಟಿದ್ರೆ ಶಾಶ್ವತವಾಗಿ ಬಿಟ್ಟುಬಿಡಿ. ಇಲ್ಲ, ಅದಾದಮೇಲೆ ನಾನು ಸೇವಿಸ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಈ ಪ್ರವಚನ ಮುಗಿಯೋ ಹಂತದಲ್ಲಿ ನಿಮ್ಮಲ್ಲೊಂದು ಅತಿ ದೊಡ್ಡ ಬದಲಾವಣೆಯಾಗಿರುತ್ತೆ. ನಾವು ಪರಿಪೂರ್ಣ ಆ ಅಹಿಂಸೆ, ನೆಮ್ಮದಿ, ಶಾಂತಿ, ಆ ಬದುಕಿನತ್ತ ನಾವು ಹೋಗಿರ್ತೀವಿ. ಹಾಗಾಗಿ ಈ ಸಮಯದಲ್ಲಿ ನನ್ನ ಜೊತೆ ನೀವೆಲ್ಲ ಈ ಭಗವಂತ ರಾಮನ ಮಹಿಮೆಯನ್ನು ಕೊಂಡಾಡುವ ಈ ರಾಮಾಯಣದ ಈ ಚರಿತೆಯನ್ನು ಓದ್ತಾ ನೀವು ನನ್ನ ಜೊತೆ ಪ್ರಯಾಣ ಮಾಡ್ತಿದ್ದೀರಿ. ಇದರ ಜೊತೆಯಲ್ಲೇ ಈ ರಾಮಾಯಣವನ್ನು ನೆಪವಾಗಿಟ್ಟುಕೊಂಡು ನಾವೇನೆಲ್ಲ ನಮ್ಮ ದುಷ್ಟಗಳ ವಿಚಾರಗಳನ್ನು, ಗುಣಗಳನ್ನು ತ್ಯಜಿಸಬಹುದೋ ತ್ಯಜಿಸಿ ಬಿಡೋಣ ಅಂತ. ಒಂದು, ಪರಸ್ತ್ರೀ ಅಥವಾ ಪರಪುರುಷನ ಸಹವಾಸ ಮಾಡುವುದಿಲ್ಲ. ಎಲ್ಲರನ್ನೂ ತಾಯಿ, ತಂದೆ, ನೀವು ಪ್ರತಿ ಹೆಣ್ಣು ಮಕ್ಕಳನ್ನು ದೇವಿಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ ನೋಡಬೇಕು ಅಂತ ಒಂದು. ಮತ್ತು ಪ್ರತಿ ಹೆಣ್ಣು ಇನ್ನೊಬ್ಬ ಪುರುಷನನ್ನು, ಪರಪುರುಷನನ್ನು ತಂದೆಯ ರೂಪದಲ್ಲಿ ನೋಡಬೇಕು, ಸಹೋದರನ ರೂಪದಲ್ಲಿ ನೋಡಬೇಕು. ಜೊತೆಗೆ ಇನ್ನೊಬ್ಬರೊಂದಿಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ, ಕೆಟ್ಟ ಮಾತನಾಡುವ ಜಾಗದಲ್ಲಿ ನಾನು ನಿಂತುಕೊಳ್ಳುವುದಿಲ್ಲ. ಹೀಗೆ ಒಂದಷ್ಟು ಸಂಕಲ್ಪಗಳನ್ನು ಮಾಡಿ. ಬಟ್ ಪ್ರಮುಖವಾಗಿ ಮಾಂಸಾಹಾರವನ್ನು ತ್ಯಜಿಸ್ತೀನಿ, ಪರಸ್ತ್ರೀ ಅಥವಾ ಪರಪುರುಷನ ಸಹವಾಸವನ್ನು ತ್ಯಜಿಸ್ತೀನಿ, ಕರ್ತವ್ಯವನ್ನು ನಾನು ಮಾಡ್ತೀನಿ. ನೋಡಿ, ಪ್ರಭು ಶ್ರೀರಾಮಚಂದ್ರನ ಬದುಕನ್ನು ಮುಂದೆ ನೋಡ್ತಾ ಹೋಗೋಣ. ತನ್ನ ತಂದೆಯ ಮಾತನ್ನು ಮಗನಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸುವ ಭರದಲ್ಲಿ ಎಷ್ಟು ಇಡೀ ಅಯೋಧ್ಯೆಯ ಸಿಂಹಾಸನವನ್ನು ತ್ಯಾಗ ಮಾಡಿದ. ಕರ್ತವ್ಯಕ್ಕೋಸ್ಕರ ಆಸೆ ಆಕಾಂಕ್ಷೆಗಳನ್ನು ಕೂಡ ತ್ಯಾಗ ಮಾಡುವುದಿದೆಯಲ್ಲ, ಅದು ಮಹಾಪುರುಷರಿಗೆ ಬರುವ ಮಾತ್ರ ಲಕ್ಷಣ. ಅದು ಅವರಿಗೆ ಮಾತ್ರ ಬರ್ತಕ್ಕಂಥದ್ದು. ಆ ಮಹಾಪುರುಷರು ನಾವೇ ಯಾಕೆ ಆಗಬಾರ್ದು ಅಂತ ರಾಮನನ್ನೇ ನಾವು ಓದ್ತಾ ನಾವೇ ಆಗಬೇಕಲ್ವಾ? ನಾವೇ ರಾಮನ ರೀತಿಯಲ್ಲಿ ಬದುಕೋಕೆ ಶುರು ಮಾಡಬೇಕಲ್ವ? ಆಗ ರಾಮರಾಜ್ಯವಾಗುತ್ತೆ. ಇದು ನಮ್ಮಲ್ಲಿರುವ ದೋಷಗಳನ್ನೀಗ, ನನ್ನಲ್ಲೂ ದೋಷಗಳಿಲ್ಲ ಅಂತ ಇಲ್ಲ ಸ್ವಾಮಿ. ನಾನು ಅಂದುಕೊಂಡೆ, ನಿನ್ನೆಯಿಂದ ಸಂಕಲ್ಪ ಮಾಡಿದೆ, ಈ ರಾಮನ ಆ ಪ್ರಭು ಶ್ರೀರಾಮಚಂದ್ರನ ಮಹಿಮೆಯನ್ನು ಹೇಳ್ತಾ ನನ್ನ ವೀಕ್ಷಕರೇನಿದ್ದಾರೆ, ನನ್ನ ಅಧ್ಯಾತ್ಮ ಬಂಧುಗಳೇನಿದ್ದಾರೆ, ಅವರನ್ನು ಈ ನೆಪದಲ್ಲಿ ಒಂದಷ್ಟು ದುಷ್ಟ ವಿಚಾರಗಳಿಂದ ಕಟ್ಟಾಕಬೇಕು ಅಂತ. ಹಾಗಾಗಿ ನೀವು ಶಪಥ ಮಾಡಿ, ಈ ದಿನದಿಂದ ನಾನು ಮಾಂಸಾಹಾರವನ್ನು ಮಾಡುವುದಿಲ್ಲ. ಮಾಂಸಾಹಾರ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದೊಂದು ವಿಚಾರವನ್ನು ನೀವು ತ್ಯಜಿಸಿ ನಿಮ್ಮಲ್ಲಿ ಒಂದಷ್ಟು ಸಾತ್ವಿಕತೆ ಶೇಖರಣೆ ಆಗಬೇಕು. ಮಾಂಸಾಹಾರ ಅಥವಾ ಸಸ್ಯಾಹಾರ ಅದು ಮನುಷ್ಯನ, ಅದು ಅವನ ವೈಯಕ್ತಿಕ ಆಯ್ಕೆ. ಯಾವುದು ನಿನಗೆ ಪಚನವಾಗುತ್ತೋ, ಯಾವುದು ನಿನ್ನ ದೇಹ ಅರಗಿಸಿಕೊಳ್ಳುತ್ತೋ ಅಥವಾ ಅದನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಇದೆಯೋ ಅದು ನಿನ್ನ ಆಹಾರ. ಮಾಂಸಾಹಾರ ಕೆಟ್ಟದ್ದು ಅಂತೇನಿಲ್ಲ. ಬಟ್ ಇಲ್ಲಿ ಮಾಂಸಾಹಾರ ಅಂದಾಗ ಅದು ನಮ್ಮ ರಜೋಗುಣಗಳನ್ನು, ತಮೋಗುಣಗಳನ್ನು ಹೆಚ್ಚಿಸ್ತಕ್ಕಂಥ ಆಹಾರ. ನಾನು ಹೇಳೋದು ಜೀವನ ಪೂರ್ತಿ ತಗೊಳ್ಳೇಬೇಡಿ ಅಂತಲ್ಲ. ಈಗ ನನ್ನ ಜೊತೆ ನೀವು ಸಿದ್ಧರಾಗಿ ಇದು ಮುಗಿದಾದ ಮೇಲೆ ಅಷ್ಟೊತ್ತಿಗೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಅಂತರಂಗದಲ್ಲಿ ಬಹಳ ಬದಲಾವಣೆ ಆಗಿರ್ತವೆ. ಆಗ ನೀವೇ ಹೇಳ್ತೀರಾ ಮುಂದುವರಿಸಬೇಕೋ ಬೇಡವೋ ಅಂತ.
ಅರ್ಥ ಆಯ್ತಲ್ಲ? ರಾಮಾಯಣವನ್ನು ಪಠಣ ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ರಾಮಾಯಣದಲ್ಲಿ ಸಪ್ತ ಕಾಂಡಗಳಿದ್ದಾವೆ, 7 ಕಾಂಡಗಳು ಅಂತ. ಅಂದರೆ ಹೇಗೆ ಮಹಾಭಾರತದಲ್ಲಿ 18 ಅಧ್ಯಾಯಗಳಿದ್ದಾವೋ ಹಾಗೆ ರಾಮಾಯಣದಲ್ಲೂ ಕೂಡ 7 ಕಾಂಡಗಳಿದ್ದಾವೆ. ಈಗ ಬಹಳ ಮುಖ್ಯವಾದ ವಿಚಾರ, ರಾಮಾಯಣವನ್ನು ಪಾರಾಯಣ ಮಾಡಲಿಕ್ಕೆ, ರಾಮನ ಅನುಗ್ರಹವನ್ನು ಪಡಿಲಿಕ್ಕೆ, ಅವನ ಮಹಿಮೆಯನ್ನು ಕೊಂಡಾಡಿ 4 ಜನಕ್ಕೆ ತಿಳಿಸಿ, ಕೇಳುವ, ಹೇಳುವ, ಆಲಿಸುವ ಪ್ರತಿಯೊಬ್ಬರಿಗೂ ಆ ರಾಮನ ಅನುಗ್ರಹವಾಗಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ, ನಾವೀಗ ರಾಮಾಯಣಕ್ಕೆ, ರಾಮನ ಮಹಿಮೆಯನ್ನು ಕೊಂಡಾಡುವ ಆ ಮಹಾಗ್ರಂಥಕ್ಕೆ ಪ್ರವೇಶ ಮಾಡೋಣ. ಈ ಪ್ರವಚನದಲ್ಲಿ ನನ್ನ ಉದ್ದೇಶ, ನಾನು ಯಾವಾಗಲೂ ನಮ್ಮ ಗುರುಗಳನ್ನು ಗಮನಿಸ್ತಾ ಇರ್ತೀನಿ. ಅವರು ರಾಮಾಯಣವನ್ನಾಗಲಿ ಮಹಾಭಾರತವನ್ನಾಗಲಿ ಕಥೆಯ ರೂಪದಲ್ಲಿ ಹೇಳಿ, ಆ ಕಥೆ ಹಂಗೆ, ಅವ್ರ ಕೃಷ್ಣ ಹಂಗೆ ಹೊಡೆದ, ರಾಮ ಹಿಂಗೆ ಹೊಡೆದ, ರಾವಣನ ಹಂಗೆ ಕೊಂದ, ಕೇವಲ ಇವು ಕಥೆ ಆಗಬಾರ್ದು. ಆ ಕಥೆಯೊಳಗೊಂದು ತತ್ವ ಇದೆ, ತತ್ವದೊಳಗೊಂದು ಜೀವನಕ್ಕೆ ಬೇಕಾಗುವಂತಹ ಸಂದೇಶವಿದೆ. ಅಂದರೆ ರಾಮಾಯಣವನ್ನು ಸೈಕಾಲಜಿ ದೃಷ್ಟಿಯಿಂದ ನೋಡೋದು ಬಹಳ ಮುಖ್ಯ ಅಂತ. ರಾಮಾಯಣದಲ್ಲಿರೋ 7 ಕಾಂಡಗಳನ್ನು ನಾವು ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡೋಣ. ನನಗೆ ವೈಯಕ್ತಿಕವಾಗಿ ನಾನು ಮಹಾಭಾರತವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ಅಥವಾ ರಾಮಾಯಣವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ನಾನು ಮುಖ್ಯವಾಗಿ ಅವುಗಳನ್ನು ಅಧ್ಯಯನ ಮಾಡೋದೇ ಮನಃಶಾಸ್ತ್ರೀಯವಾಗಿ ನನಗೇನಾದರೂ ಆತ್ಮಜ್ಞಾನ ಸಿಗುತ್ತಾ. ರಾಮ ಅವರನ್ನು ಕೊಂದ, ರಾವಣ ಇವರನ್ನು ಕೊಂದ, ನನಗದು ಬೇಕಿಲ್ಲ. ಅವರ ಮನಸ್ಸಿನಲ್ಲಿ ಅಲೆದಾಡುವ ಆ ಚಿಂತನೆಗಳು, ಆ ಉದ್ವೇಗಗಳು, ಆ ಆಲೋಚನೆಗಳು, ರಾವಣನದ್ದು ಒಂದು ರೀತಿಯ ಆಲೋಚನೆ, ರಾಮನದ್ದು ಒಂದು ರೀತಿಯ ಆಲೋಚನೆ. ಅಂದರೆ ಒಂದೇ ಭೂಮಿಯಲ್ಲಿ, ಒಂದೇ ಸೃಷ್ಟಿಯಲ್ಲಿ ರಾಮ ಸಾತ್ವಿಕ ಪುರುಷ, ರಾವಣ ದುಷ್ಟ ರಾಕ್ಷಸ. ಅಂದರೆ ಇವರಿಬ್ಬರನ್ನೂ ಒಂದೇ ಭೂಮಿಯಲ್ಲಿ ತಂದಿಟ್ಟ ಆ ಭಗವಂತನ ಮಹಿಮೆಯನ್ನು ನೋಡಿ. ಅದಕ್ಕೆ ನಾನು ಯಾವಾಗಲೂ ರಾಮಾಯಣವನ್ನು ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಮತ್ತು ನಾನು ನಿಮಗೆ ಅದನ್ನೇ ಓದಿಸ್ತೀನಿ. ರಾಮಾಯಣದಲ್ಲಿ 7 ಕಾಂಡಗಳು, ಹೇಗೆ ಮಹಾಭಾರತದಲ್ಲಿ 18 ಅಧ್ಯಾಯಗಳಿದ್ದಾವೋ ಹಾಗೆ ರಾಮಾಯಣದಲ್ಲೂ 7 ಕಾಂಡಗಳು. ಅದನ್ನು, ಅಂದರೆ ರಾಮಾಯಣ ಅಂದರೆ ಒಂದು ಇಡೀ ದೊಡ್ಡ ಗ್ರಂಥ, ಬಟ್ ಅದು ನಮಗೆ ಅರ್ಥವಾಗಲಿ ಅಂತ ಅದನ್ನು 7 ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಬಾಲಕಾಂಡ ಅಂತ ಬರುತ್ತೆ, ಅಯೋಧ್ಯಾಕಾಂಡ ಅಂತ ಬರುತ್ತೆ, ಸುಂದರಕಾಂಡ, ಕಿಷ್ಕಿಂಧಾಕಾಂಡ, ಯುದ್ಧಕಾಂಡ, ಅರಣ್ಯಕಾಂಡ ಮತ್ತು ಉತ್ತರಕಾಂಡ, ಹೀಗೆ 7 ಕಾಂಡಗಳು ಬರ್ತವೆ. ಬಾಲ್ಯಕಾಂಡದಲ್ಲಿ ಅಥವಾ ಬಾಲಕಾಂಡದಲ್ಲಿ ರಾಮನ ಜನನ ಮತ್ತು ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದಿರೋದು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡೋದು, ಅಲ್ಲಿ ವಿಶ್ವಾಮಿತ್ರರ ಕುರಿತಾಗಿ ಒಂದಷ್ಟು ವಿಚಾರಗಳು ಬರ್ತವೆ.